Hi students, so as we are continuing the motion in the straight line, so in the today video we will discuss about the motion in the straight line, types of motion, okay. It is one of the sub concept. So in the previous period we have seen about what is meant by the rest of the object and what is meant by the motion of the object and mechanics and the sub branches involved in that. Okay. So ಈ ಪೀರಿಯಡ್ ಏನು ನೋಡ್ತೀರಪ್ಪ ಅಂತಂದ್ರೆ ಚಲನೆಯ ವಿಧಗಳನ್ನ ನಾವಿಲ್ಲಿ ನೋಡ್ತೀವಿ. ಓಕೆ, ಬೇಸಿಕಲಿ ಜನರಲಿ ವಿ ಹ್ಯಾವ್ ದ 3 types of motion. Okay, so in that first one is translatory motion, second one is rotational motion, and third one is oscillatory motion. Okay, ನಮಗ ಈ ಏನಪ್ಪಾ ಅಂತಂದ್ರೆ ಮೂರು ರೀತಿಯಾದಂಥ ನಮಗ ಏನು ಬರ್ತಾವೆ ಇಲ್ಲಿ ಚಲನೆಗಳನ್ನು ನಾವು ನೋಡ್ತೀವಿ. ನೇರ ಚಲನೆ, ವೃತ್ತೀಯ ಚಲನೆ, ಆಮೇಲೆ ಆಂದೋಲನ ಚಲನೆ ಅಂತ ಹೇಳ್ಬಿಟ್ಟು ನಾವು ಮೂರನ್ನು ಹೇಳ್ತೀವಿ. ಓಕೆ, ಈಗ ಫಸ್ಟ್ ಒನ್ ಅನ್ನು ನೋಡೋಣ. ವಾಟ್ ಈಸ್ ಮೆಂಟ್ ಬೈ ದ ಟ್ರಾನ್ಸ್ಲೇಟರಿ ಮೋಷನ್? If the object covers equal displacements in equal interval of time, that we will call as a translatory motion. Translatory motion ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಚಲನೆಯಲ್ಲಿರ್ತಕ್ಕಂಥ ವಸ್ತು ನಿಖರವಾದಂಥ ಸಮಯದಲ್ಲಿ ನಿಖರವಾದಂಥ ದೂರವನ್ನು ಅದು ಕ್ರಮಿಸ್ತಾ ಇತ್ತಂತಂದ್ರೆ ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಟ್ರಾನ್ಸ್ಲೇಟರಿ ಮೋಷನ್ ಅಂತ ಹೇಳ್ಬಿಟ್ಟು ಕರಿತೀವಿ, ಅಥವಾ ಸರಳ ರೇಖೀಯ ಚಲನೆ ಅಥವಾ ಸರಳ ಚಲನೆ ಅಂತ ಹೇಳೋದನ್ನು ನೇಮ್ ಮಾಡ್ಕೊತೀವಿ. ಓಕೆ, ಇಲ್ಲಿ ಏನಾಗ್ತಿರ್ತದಪ್ಪ ಅಂತಂದ್ರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ತಗೋಬೇಕಾಗಿತ್ತು ಅಂತಂದ್ರೆ ಎ ಕಾರ್ ವಿಚ್ ಈಸ್ ಮೂವಿಂಗ್ ಆನ್ ದ ಯೂನಿಫಾರ್ಮ್ ಸ್ಟ್ರೇಟ್ ರೋಡ್ ವಿತ್ ಎ ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳ್ತೀವಿ. ಅಂದ್ರೆ ಒಂದೇ ಸಮಾನಾಂತರವಾದಂಥ ವೇಗದಲ್ಲಿ ಸರಳ ರೇಖೀಯವಾದಂಥ ರಸ್ತೆಯಲ್ಲಿ ಒಂದು ಕಾರ್ ಹೋಗ್ತಿತ್ತಂತಂದ್ರೆ ಅದನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಟ್ರಾನ್ಸ್ಲೇಟರಿ ಮೋಷನ್ ಅಂತ ಕರಿತೀವಿ. ಈಗ ಇಲ್ಲಿ ಸ್ಪೆಸಿಫಿಕ್ ಆಗಿ ನಾವು ನೋಡಬೇಕಾಗಿದ್ದು ಏನಪ್ಪಾ ಅಂತಂದ್ರೆ ನಿಗದಿಪಡಿಸಿದಂಥ ಸಮಯದಲ್ಲಿ ನಿಗದಿತವಾದಂಥ ವೇಗವನ್ನು ಅದು ಕ್ರಮಿಸ್ತದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇವಾಗ ನಾವು ಹೇಳಬೇಕಾಗಿತ್ತು ಅಂತಂದ್ರೆ ಈ ಮಿನಿಸ್ಟರ್ಸ್ಗಳು ಕಾರ್ಗಳು ಹೋಗ್ತಿರ್ತಾವೆ. ಮಿನಿಸ್ಟರ್ಸ್ಗಳು ಕಾರುಗಳಿಗೆ ರೂಲ್ಸ್ ಏನಿರ್ತದಂದ್ರೆ ಕಂಪಲ್ಸರಿಯಾಗಿ ಅವರು ಮಿನಿಟ್ ವೈಸು ಕರೆಕ್ಟ್ ಸೆಕೆಂಡ್ಸ್ ವೈಸು ಅಲ್ಲಿ ಅವ್ರ ರೋಡ್ ಲೆಂತ್ ಫಿಕ್ಸ್ ಆಗಿರ್ತಾರೆ. ಅಂದ್ರೆ 1 ನಿಮಿಷಕ್ಕೆ 1 ಕಿಲೋಮೀಟರ್ ಅವ್ರು ಕಂಪಲ್ಸರಿಯಾಗಿ ಚಲಿಸ್ತಿರ್ತಾರೆ. ಅದಕ್ಕೆ ನೋಡ್ತಾರೆ ಎಲ್ಲ ಟ್ರಾಫಿಕ್ಸ್ಗಳನ್ನು ಕ್ಲಿಯರ್ ಮಾಡಿಟ್ಟಿರ್ತಾರೆ ಮಿನಿಸ್ಟರ್ಸ್ಗಳು ಕಾರ್ಗಳು ಮೂವ್ ಆಗಬೇಕಾಗಿತ್ತು ಅಂತಂದ್ರೆ. ಓಕೆ, ಸೊ ಈಗ ಏನು ಮಾಡ್ತಾರೆ ಕರೆಕ್ಟಾಗಿ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಬ್ಬ ಮಿನಿಸ್ಟರ್ ಕಾರ್ ಹೋಗ್ಲಿಕ್ಕಂತಂದ್ರೆ ಅದು ಒಂದೇ ನಿಮಿಷದಲ್ಲಿ ಏನು ಮಾಡ್ತದಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ 1 ಕಿಲೋಮೀಟರ್ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡ್ತದೆ. ಎರಡನೇ ನಿಮಿಷದಲ್ಲಿ ಏನು ಮಾಡ್ತದಪ್ಪ ಅಂತಂದ್ರೆ ಅದು 2 ಕಿಲೋಮೀಟರ್ ಡಿಸ್ಟೆನ್ಸನ್ನು ಅದು ಕವರ್ ಮಾಡ್ತದೆ. ಆಮೇಲೆ ಮೂರನೇ ನಿಮಿಷದಲ್ಲಿ ಅದೇನು ಮಾಡ್ತದಪ್ಪ ಅಂತಂದ್ರೆ 3 ಕಿಲೋಮೀಟರ್ಸ್ ಆಫ್ ಡಿಸ್ಟೆನ್ಸ್ ಅನ್ನು ಅದು ಟ್ರಾವೆಲ್ ಮಾಡ್ತದೆ. ಅಥವಾ ನೀವು ಇವುಗಳ ಡಿಫ್ರೆನ್ಸಸ್ಗಳನ್ನ ತಗೊಂಡ್ರೆ ಒರಿಜಿನ್ನಿಂದ ಇಲ್ಲಿ ನೀವು ಕೂಡ 1 ಕಿಲೋಮೀಟರ್ ಟ್ರಾವೆಲ್ ಆಗ್ಯದ, ಇಲ್ಲಿ ಕೂಡ 1 ಕಿಲೋಮೀಟರ್ ಟ್ರಾವೆಲ್ ಆಗ್ಯದ, ಇಲ್ಲಿ ಕೂಡ 1 ಕಿಲೋಮೀಟರ್ ನಿಮ್ಗೆ ಟ್ರಾವೆಲ್ ಆಗ್ಯದ. ಅಂದ್ರೆ ನಾವು ಒಂದೊಂದು ನಿಮಿಷದಲ್ಲಿ ನೋಡ್ಬೇಕಾದ್ರೆ ಇಲ್ಲಿ 1 ನಿಮಿಷದಾಗ 1 ಕಿಲೋಮೀಟರ್, ಮತ್ತೊಂದು ನಿಮಿಷದಾಗ 2 ಕಿಲೋಮೀಟರ್, ಮತ್ತೊಂದು ನಿಮಿಷದಾಗ 3 ಕಿಲೋಮೀಟರ್. ಅಂದ್ರೆ 1 ನಿಮಿಷಕ್ಕೆ ಅದೇನು ಮಾಡಕತ್ತದಪ್ಪ ಅಂತಂದ್ರೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನು ಅದು ಟ್ರಾವೆಲ್ ಮಾಡ್ಬೋದು. ಸೊ ಈ ರೀತಿಯಾದಂಥ ಒಂದು ಚಲನೆ ಇರ್ತಂದ್ರೆ ಆ ಚಲನೆಗೆ ನಾವೇಂತ ಕರಿತೀವಪ್ಪ ಅಂತಂದ್ರೆ ಟ್ರಾನ್ಸ್ಲೇಟರಿ ಮೋಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಆಮೇಲೆ ಇದನ್ನ ಸಮ್ಟೈಮ್ ರೆಕ್ಟಿಲಿನಿಯರ್ ಮೋಷನ್ ಅಂತ ಹೇಳ್ಬಿಟ್ಟು ಕೂಡ ಕರಿತೀವಿ, ರೆಕ್ಟಿಲಿನಿಯರ್ ಮೋಷನ್. ಓಕೆ, ಸೊ ದಿಸ್ ವಾಸ್ ದ ಫಸ್ಟ್ ಒನ್. Second one, that is rotational motion. Okay,
ದಟ್ ರೋಟೇಷನಲ್ ಮೋಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸರ್ಕ್ಯುಲರ್ ಮೋಷನ್. ಅದನ್ನು ನಾವು ಸರ್ಕ್ಯುಲರ್ ಮೋಷನ್ ಅಂತ ಹೇಳ್ಬಿಟ್ಟು ಕೂಡ ಅದನ್ನು ಕರಿತೀವಿ. ಈ ವೃತ್ತೀಯ ಚಲನೆ ಅಂತ ಏನು ಕರಿತೀರಲ್ಲ, ಆ ವೃತ್ತೀಯ ಚಲನೆಯನ್ನು ನಾವಿಲ್ಲಿ ರೊಟೇಷನಲ್ ಮೋಷನ್ ಅಂತ ಹೇಳಿದ್ದೀವಿ. ಈಗ ನೋಡ್ರಿ, ವೃತ್ತೀಯ ಚಲನೆ ಅಂದ್ರೆ ಯಾವ ಡೆಫಿನೇಷನ್ ತಗೋತೀವಿ ಅನ್ನೋದನ್ನ. If an object moves in the circular path, if an object moves in the circular path around a fixed point, that we will call as a circular motion or else rotational motion. ಅಂದ್ರೆ ಒಂದು ವಸ್ತು ವೃತ್ತಾಕಾರವಾಗಿ ಚಲಿಸ್ತಾ ಇತ್ತು, ಒಂದು ಪಾಯಿಂಟ್ ಅನ್ನು ಅದು ಕೇಂದ್ರೀಕರಿಸಿ ಆ ಪಾಯಿಂಟ್ ಸುತ್ತ ಅಥವಾ ಆ ಒಂದು ಕೇಂದ್ರದ ಸುತ್ತ ಅದು ವೃತ್ತೀಯ ಚಲನೆಯನ್ನ ತೋರಿಸ್ತಾ ಇತ್ತಂತಂದ್ರ ಅದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರ ವೃತ್ತೀಯ ಚಲನೆ ಅಂತ ಕರಿತೀವಿ. ಯಾಕಂದ್ರೆ ಅದು ವೃತ್ತಾಕಾರವಾಗಿ ಚಲಿಸ್ತಿರ್ತದೆ. ಈಗ ಎಕ್ಸಾಂಪಲ್ಸ್ಗಳು ನೀವು ನೋಡಿರ್ಬೋದು, ಬಹಳಷ್ಟು ಕಡೆ ನಮಗೆ ಸಿಗ್ತಾವೆ ಸರ್ಕ್ಯುಲರ್ ಮೋಷನ್. ಓಕೆ, ಸೊ ಯು ಕ್ಯಾನ್ ಸಿ ದ ವೀಲ್ಸ್ ಆಫ್ ದ ಡಿಫರೆಂಟ್ ವೆಹಿಕಲ್ಸ್. So there will be an axle. Around the axle, the wheels of the vehicles, they will rotate, right? You can take a bicycle, bike, car, bus. Okay, so aeroplane, before it is taking up on the runway, it will run, right? So aeroplane wheels also, they will show the circular motion. Okay, and your fans, motors, they will also rotate around a fixed point. ಓಕೆ, ನೋಡ್ರಿ, ಈಗ ನೀವು ಯಾವುದೇ ವಾಹನಗಳ ಚಕ್ರಗಳನ್ನು ತಗೊಂಡ್ರೆ ಚಕ್ರಗಳು ಏನಾಗ್ತಿರ್ತಾವ್ರಿ, ಒಂದು ಫಿಕ್ಸ್ಡ್ ಪಾಯಿಂಟ್ ಇರ್ತದೆ. ಆ ಫಿಕ್ಸ್ಡ್ ಪಾಯಿಂಟ್ ಸುತ್ತ ಏನಾಗ್ತಿರ್ತಾವ್ರಿ, ಆ ಚಕ್ರಗಳು ಏನಾಗ್ತಿರ್ತಾವಪ್ಪ ಅಂತಂದ್ರೆ ತಿರುಗ್ತಾ ಇರ್ತಾವ. ಅದನ್ನ ನಾವಿಲ್ಲಿ ವೃತ್ತೀಯ ಚಲನೆ ಅಂತ ತಗೋಬಹುದು. ಆರ್ ಎಲ್ಸ್ ನೀವು ಮನೆಯಲ್ಲಿ ಫ್ಯಾನ್ ಇರ್ತದ, ಫ್ಯಾನ್ ಕೂಡ ಏನಾಗ್ತದಪ್ಪ ಅಂತಂದ್ರೆ ಒಂದು ಫಿಕ್ಸ್ಡ್ ಪೊಸಿಷನ್ಗೆ ಏನಾಗ್ತಿರ್ತದಪ್ಪ ಅಂತಂದ್ರು ಅದು ರೊಟೇಟ್ ಆಗ್ತಾ ಇರ್ತದೆ. ಹೌದಾ? ಸೊ ಅವುಗಳನ್ನೆಲ್ಲ ನಾವಿಲ್ಲಿ ಅಂತ ಕರಿಬೋದಪ್ಪ ಅಂತಂದ್ರೆ ವೃತ್ತೀಯ ಚಲನೆ ಅಂತ ಕರಿಬೋದು. ಆಮೇಲೆ ಈ ಜಾತ್ರೆಗಳಲ್ಲಿ ದೊಡ್ಡ ದೊಡ್ಡ ವೀಲ್ಸ್ ಇರ್ತಾವ ನೋಡ್ರಿ, ಆ ವೀಲ್ಸ್ ಅಲ್ಲಿ ಏನು ರೊಟೇಟ್ ಆಗ್ತಿರಲ್ಲ ಅವುಗಳು ಕೂಡ ಎಲ್ಲ ಏನಪ್ಪಾ ಅಂತಂದ್ರೆ ನಮ್ಗೆ ಈ ವೃತ್ತೀಯ ಚಲನೆಗಳಂತ ಬರ್ತಾವೆ. ಈ ಜಾತ್ರೆಯಲ್ಲಿ ಬಂದಿರ್ತಾವ ನೋಡಿ, ದೊಡ್ಡ ದೊಡ್ಡ ವೀಲ್ಸ್ ಇರ್ತಾವೆ ಅವು. ಆ ರೀತಿ ನಾವು ಬಹಳಷ್ಟು ಡಿಫ್ರೆಂಟ್ ಟೈಪ್ಸ್ಗಳನ್ನ ಈ ವೃತ್ತೀಯ ಚಲನೆಯಲ್ಲಿ ನಾವು ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ಒಂದು ಏನು ಬರ್ತದಪ್ಪ ಅಂತಂದ್ರೆ ಆಸೋಲೇಟರಿ ಮೋಷನ್ ಅಂತ ಹೇಳ್ತೀವಿ. ಓಕೆ, ಅದನ್ನ ಆಂದೋಲನ ಚಲನೆ ಅಂತ ಕೂಡ ಹೇಳ್ತೀವಿ ಕನ್ನಡದಲ್ಲಿ. ವೃತ್ತೀಯ ಚಲನೆ ಆಗ ಇದು ಸೆಕೆಂಡ್ ನೆಕ್ಸ್ಟ್ ಒಂದು ಬರೋದು. ಇಲ್ಲಿ ಏನಾಗ್ತದೆ ರೀ, ಬೇಸಿಕ್ ಡೆಫಿನಿಷನ್ ಪ್ರಕಾರ ಹೋಗ್ಬೇಕಾಗಿತ್ತಂತಂದ್ರೆ if an object moves to and fro repeatedly, that we will call as a oscillatory motion. ಆಸೋಲೇಟರಿ ಮೋಷನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ವಸ್ತು ಒಂದು ಪಾಯಿಂಟ್ಗೆ ಫಿಕ್ಸ್ ಆಗಿ ಈ ರೀತಿ ಅದು ಟು ಆ್ಯಂಡ್ ಫ್ರೋ ಮೋಷನ್ ಅಂತ ಕರಿತೀವಿ. ಈ ರೀತಿ ಒಂದು ಸೈಡು ಇನ್ನೊಂದು ಸೈಡ್ ಅದು ಈ ರೀತಿ ಆಸೋಲೇಟ್ ಆಗ್ತಿತ್ತಂದ್ರೆ ಅದನ್ನ ನಾವು ಆಸೋಲೇಟರಿ ಮೋಷನ್ ಅಂತ ಕರಿತೀವಿ. ಈ ಆಸೋಲೇಟರಿ ಮೋಷನ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈ ಲೋಲಕದ ಚಲನೆ ಅಂತ ಕರಿತೀವಿ ನಾವು. ಲೋಲಕದ ಚಲನೆ ಅಂತಂದ್ರೆ ಸಿಂಪಲ್ ಪೆಂಡುಲಮ್ ಅಂತ ಕರಿತೀವಿ ನಾವು. ಇಲ್ಲಿ ನೋಡ್ರಿ, ಇದು ಒಂದು ಪೆಂಡುಲಮ್ ಬಾಬ್ ಇರ್ತದೆ. ಸೊ ಇದನ್ನ ನೀವು ಈ ರೀತಿ ಸ್ವಲ್ಪ ಎಳೆದ್ಬಿಟ್ರೆ ಏನಾಗ್ತದೆ, ಇದು ಈ ರೀತಿ ಆಸೋಲೇಟ್ ಆಗ ಸ್ಟಾರ್ಟ್ ಮಾಡ್ತೀವಿ. ಹೌದಾ? ಸೊ ಇದೊಂದು ಪೊಸಿಷನ್ ನಿಮಗೆ ಬರ್ತದೆ, ಆಮೇಲೆ ಇದೊಂದು ಇಲ್ಲೊಂದು ಪೊಸಿಷನ್ಗೆ ಬರ್ತದೆ. ಈ ರೀತಿ ಆಸೋಲೇಷನ್ಸ್ ಇಲ್ಲೊಂದು ಪೊಸಿಷನ್ ಬರೋದು ಮತ್ತು ಇಲ್ಲೊಂದು ಪೊಸಿಷನ್ ಬರೋದು, ಈ ರೀತಿ ಏನಾಗ್ತಿರ್ತದಪ್ಪ ಅಂತ ಅನ್ನೋದು ಆಸೋಲೇಷನ್ಸ್ಗಳನ್ನ ತೋರಿಸ್ತಿರ್ತದೆ. ಇದನ್ನ ನಾವು ಏನಂತ ಕರಿತೀವಿ ರೀ, ಆಸೋಲೇಟರಿ ಮೋಷನ್ ಅಂತ ಕರಿತೀವಿ. ಈ ಆಸೋಲೇಟರಿ ಮೋಷನ್ಗೆ ಎಕ್ಸಾಂಪಲ್ ಅನ್ನು ತಗೋಬೇಕಾಗಿತ್ತಂದ್ರೆ ಸ್ವಿಂಗಿಂಗ್ ಆಫ್ ದ ಸಿಂಪಲ್ ಪೆಂಡುಲಮ್ ಅಂತ ಹೇಳ್ತೀವಿ, ಲೋಲಕದ ಚಲನೆ. ಆಮೇಲೆ ದ ಸ್ವಿಂಗ್, ಜೋಕಾಲಿ ನೋಡ್ಬೇಕು, ಗೊತ್ತೈತಲ್ಲ, ಪಂಚಮಿದಲ್ಲಿ ಆಡ್ತಿರಲ್ಲ, ಪಂಚಮಿದಲ್ಲಿ ಜೋಕಾಲಿ ಆಡೋದು ಹೆಂಗೆ ಆಡ್ತದ್ರಿ, ಕರೆಕ್ಟಾಗಿ ಈ ರೀತಿ ಆಸೋಲೇಟ್ ಆಗ್ತಿರ್ತೀರಿ ನೀವು. ಸೊ ಅದನ್ನು ಕೂಡ ಏನಪ್ಪಾ ಅಂತಂದ್ರೆ ಎಕ್ಸಾಂಪಲ್ ಫಾರ್ ದ
ಆಸುಲೇಟರಿ ಮೋಷನ್ ಅಂತ ಹೇಳ್ತೀವಿ. ನೋಡ್ರಿ ನೀವು ಜೋಕಾಲ ಕೂತು ಒಂದ್ಸಲ ಈ ಕಡೆ ಹೋಗೋದು, ಒಂದ್ಸಲ ಈ ಕಡೆ ಹೋಗೋದು, ಒಂದ್ಸಲ ಈ ಕಡೆ ಹೋಗೋದು, ಒಂದ್ಸಲ ಈ ಕಡೆ ಹೋಗೋದು, ಈ ರೀತಿ ಆಸುಲೇಟ್ ಮಾಡ್ತಿರ್ತೀವಿ. ಸೊ ಅದನ್ನು ನಾವೆಂತ ಕರಿತೀವಪ್ಪ ಅಂದ್ರೆ ಒಂದು ಗುಡ್ ಎಕ್ಸಾಂಪಲ್ ಫಾರ್ ದ ಆಸುಲೇಟರಿ ಮೋಷನ್ ಅಂತ ಕರಿತೀವಿ. ಓಕೆ, ಇಫ್ ದ ಆಬ್ಜೆಕ್ಟ್ ಮೂವ್ಸ್ ಟು ಅಂಡ್ ಫ್ರೋ, ಇಫ್ ದ ಆಬ್ಜೆಕ್ಟ್ ಮೂವ್ಸ್ ಟು ಅಂಡ್ ಫ್ರೋ ರಿಪೀಟೆಡ್ಲಿ, ದಟ್ ವಿಲ್ ಕಾಲ್ ಆಸ್ ಅ ಆಸುಲೇಟರಿ ಮೋಷನ್. ಆಮೇಲೆ ಈ ಹಳೆಯ ವಾಲ್ ಕ್ಲಾಕ್ಗಳನ್ನ ನೀವು ನೋಡಿದ್ರೆ, ಹಳೆಯ ವಾಲ್ ಕ್ಲಾಕ್ಗಳಲ್ಲಿ ಏನಿತ್ತಂದ್ರೆ ಪೆಂಡುಲಮ್ ಬಾಬ್ ಇರ್ತಿದ್ರು. ಆ ಪೆಂಡುಲಮ್ ಬಾಬ್ ಯಾವಾಗಲೂ ಏನಾಗ್ತಿರ್ತದಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಆಸುಲೇಟ್ ಆಗ್ತಿರ್ತದೆ, ಹೌದಾ? ಸೊ ಆಸುಲೇಟ್ ಆಗ್ತಕ್ಕಂಥ ಬಾಕ್ಸ್ ಅನ್ನ ಎಕ್ಸಾಂಪಲ್ ಆಗಿ ತಗೋಬಹುದು. ಓಕೆ, ಸೊ ಇದು ಏನಪ್ಪ ಅಂತಂದ್ರೆ ನಿಮ್ಗೆ ಈ ಆಂದೋಲನ ಚಲನೆ ಅಂತ ನೀವು ಹೇಳ್ತೀವಿ. ಸೊ translatory motion, here the object will cover equal distances and equal intervals of time. Rotational motion, the object moves around the circular path around a fixed point. Here oscillatory motion, if the object moves to and fro, that we will call as a oscillatory motion. Okay, we will see the next one is frame of reference. Frame of reference means what? ಇಲ್ಲಿ basically what is meant by the frame? ಫ್ರೇಮ್ ಅಂತಂದ್ರೆ ಏನ್ರಿ, ನೀವು ಫೋಟೋ ಓಲ್ಡ್ ಟೈಮಲ್ಲಿ ಎಲ್ಲ ಲ್ಯಾಮಿನೇಷನ್ ಬಂದವು. ಒಂದು ಸ್ವಲ್ಪ ಓಲ್ಡ್ ಇದ್ದಿರ್ಬೋದು ಮನೆಗೆ ಅನ್ಕೊತೀನಿ. ಈ ಫೋಟೋಗೆ ಒಂದು ಫ್ರೇಮ್ ಬರ್ತದೆ, ಅಲ್ಲಿಂದನೇ ನಾವು ಇದನ್ನ ತಗೋತೀವಿ ವರ್ಡನ್ನ ಫ್ರೇಮ್. ಈ ಫ್ರೇಮ್ ಆಫ್ ರೆಫರೆನ್ಸ್ ಅಂತಂದ್ರೆ ಏನು? ಫ್ರೇಮ್ ಆಫ್ ರೆಫರೆನ್ಸ್ ಅಂತಂದ್ರೆ, ಸೊ ಇನ್ ಆರ್ಡರ್ ಟು measure or in order to analyze the motion of the object, we should have some reference point. From that reference point, we can observe the motion of the object and also we can measure the motion of the object. One of the best example, if 100-meter racing is going on in your school, okay, so there will be a reference line, right? From that reference line there are some 10 members are there. So 10 members, they have the different 10 tracks, so that the 10 on that 10 track, so on your mark gets it, go in the sense the people will run, okay, all the sports persons they will run. Okay, so from which line they will start their journey, that we will call as a reference line. Okay, from that reference line you will start to measure his motion. For the candidate motion you want to start to measure. Okay, once he touches the deadline, then we will call that person as a first. With a short period of time we will reach the deadline, so that we will call the person we will call as a first person. Right? So what the reference line we are taking, that we will call as a frame of reference. Okay, frame of reference is nothing but it is a particular position from which, or position or a particular point from which we can observe the motion of the object, or motion of the object we can observe, and also we can measure the motion of the object. ಈಗ ನೋಡ್ರಿ, ಫ್ರೇಮ್ ಆಫ್ ರೆಫರೆನ್ಸ್ ಅಂತ ತಗೊಂಡ ತಕ್ಷಣ ನಾವು ಒಂದು ಚಲನೆ ಅಂತ ನಾವು ತಗೊಂಡೇವಂದ್ರೆ ಆ ಚಲನೆಯನ್ನ ಅಳಿಬೇಕಾಗ್ತದೆ ನಾವು. ಈಗ ನೋಡ್ರಿ, ನಿಮ್ಮ ಶಾಲೆಯೊಳಗೆ 100-meter ರನ್ನಿಂಗ್, 200-meter ರನ್ನಿಂಗ್, 300-meter ರನ್ನಿಂಗ್ ರೇಸಿಂಗ್ ಇರ್ತಾವ. ಆ ರೇಸಿಂಗ್ ಇದ್ದಾಗ ಎಲ್ಲರೂ ಏನ್ ಮಾಡ್ತಿರ್ತಾರ್ರಿ, ಒಂದು ಲೈನಿಗೆ ನಿಲ್ಲಿಸಿರ್ತಾರೆ ಮೊದಲಿಗೆ. ಆ ಲೈನಿಗೆ ಆನ್ ಯುವರ್ ಮಾರ್ಕ್ ಗೆಟ್ ಸೆಟ್ ಗೋ ಅಂದ ತಕ್ಷಣ ಆ ಲೈನ್ಲಿಂದನೇ ಅವ್ರ ಮೆಜರ್ಮೆಂಟ್ ಸ್ಟಾರ್ಟ್ ಆಗ್ತದೆ, ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾವ ಒಂದು ಲೈನ್ಲಿಂದ ಅವ್ರ ಮೆಜರ್ಮೆಂಟ್ ಅನ್ನ ಅಥವಾ ಅವ್ರು ಓಡ್ತಕ್ಕಂಥ ಲೆಂತ್ ಅನ್ನ ನಾವು ಮೆಜರ್ ಮಾಡಕ್ಕೆ ಏನ್ ಮಾಡಿರ್ತೀವ್ರಿ, ಒಂದು ಲೈನ್ ಹೊಡೆದಿರ್ತಾರೆ. ಅದು ಲೈನ್ ಅನ್ನ ನಾವೇಂತ ಕರಿತೀವಪ್ಪ ಅಂತಂದ್ರೆ ಫ್ರೇಮ್ ಆಫ್ ರೆಫರೆನ್ಸ್. ಆ ರೆಫರೆನ್ಸ್ ಪಾಯಿಂಟ್ ಅಂದ್ರೆ ಅದೊಂದೇನಪ್ಪ ಅಂತಂದ್ರೆ ಇದೊಂದು ಗುರುತು ಮಾಡಿದಂತ ಒಂದು ಪ್ಲೇಸ್. ಆ ಪ್ಲೇಸ್ ನಿಂದ ಆ ಓಡ್ತಕ್ಕಂಥ ಎಲ್ಲಾ ಪರ್ಸನ್ಸ್ಗಳದ್ದು ಎಷ್ಟು ಡಿಸ್ಟೆನ್ಸ್ ಅನ್ನ, ಎಷ್ಟು ದೂರವನ್ನ ಅವ್ರು ಕ್ರಮಿಸ್ಯಾರ, ಆಮೇಲೆ ಯಾವ ವೇಳೆಗೆ ಅವ್ರು ಹೋಗಿಸಿಂದ
ಈ ಕಡೆಯ ಪಾಯಿಂಟ್ ಅನ್ನ ಮುಟ್ತಾರ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಸೊ ಆ ಯಾವ ಲೈನ್ಲಿಂದ ಅವರು ಓಡಿದಂಥದನ್ನ ನಾವು ಮೇಜರ್ ಮಾಡ್ತೀವಿ, ಅದನ್ನ ನಾವು ರೆಫರೆನ್ಸ್ ಲೈನ್ ಅಂತ ಹೇಳಿ ಕರಿತೀವಿ. ಅದನ್ನೇ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ. ಯಾವ ಒಂದು ಬಿಂದುವಿನಿಂದ ಅಥವಾ ಯಾವ ಒಂದು ಸ್ಥಳದಿಂದ ನೀವು ಒಂದು ಯಾವುದೇ ಆದಂಥ ವಸ್ತುವಿನ ಚಲನೆಯನ್ನ ನೋಡ್ತೀರಿ ಅಥವಾ ಅದನ್ನ ಅಳಿತೀರಿ, ಆ ಅಳತೆ ಮಾಡಕ್ಕೆ ಎಲ್ಲಿಂದ ನೀವು ಸ್ಟಾರ್ಟ್ ಮಾಡಕೊಂಡು ಏನು ರೆಫರೆನ್ಸ್ ಪಾಯಿಂಟ್ ಇಟ್ಕೊಂಡಿರ್ತಿರಲ್ಲ, ಆ ರೆಫರೆನ್ಸ್ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ. ಈಗ ನೀವು ನೋಡ್ಬೇಕಾದ್ರೆ ಲಾಂಗ್ ಜಂಪ್ ಮಾಡ್ತಾರೆ. ಲಾಂಗ್ ಜಂಪ್ ಮಾಡಬೇಕಾದ್ರೆ ಅದನ್ನು ಕರೆಕ್ಟಾಗಿ ಲೈನಿಂಗ್ ಇರ್ತದೆ. ಆ ಕರೆಕ್ಟಾಗಿ ಆ ಲೈನ್ನಿಂದ ಅವ್ನು ಎಷ್ಟು ಹೋಗಿ ಮುಂದೆ ಜಂಪ್ ಆಗಿ ಬಿಡ್ತಾನೆ ಅನ್ನೋದನ್ನ ಅಲ್ಲೇನು ಮಾಡ್ತೀರಿ, ಮೇಜರ್ಮೆಂಟ್ ಮಾಡ್ತೀವಿ. ಆ ಲೈನ್ ಏನಪ್ಪಾ ಅಂತಂದ್ರೆ ನಮಗೆ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಬರ್ತದೆ. ಓಕೆ, ಆಮೇಲೆ ಇದರಲ್ಲಿ ನಿಮಗೆ ಸ್ಟೇಷನರಿ ಫ್ರೇಮ್ ಆಫ್ ರೆಫರೆನ್ಸ್, ಮೋಷನಲ್ ಫ್ರೇಮ್ಸ್ ಆಫ್ ರೆಫರೆನ್ಸಸ್ ಅವೆಲ್ಲ ಬರ್ತಾವೆ. ಸೊ ಇದನ್ನ ರೆಫರೆನ್ಸ್ ಫ್ರೇಮ್ ಆಫ್ ರೆಫರೆನ್ಸ್ ಅಂದ್ರೆ ಏನು ತಿಳ್ಕೊರಿ ನೀವು, ಎಲ್ಲಿಂದ ನಾವು ಒಂದು ಚಲನೆಯನ್ನು ಅಳಿಲಕ್ಕೆ ಸ್ಟಾರ್ಟ್ ಮಾಡ್ಕೊತೀವಿ, ಅಳಿಲಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆ ಒಂದು ರೆಫರೆನ್ಸ್ ಪಾಯಿಂಟ್ಗೆ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಕರೀತಾರೆ ಅಂತ ತಿಳ್ಕೊತೀವಿ. ಓಕೆ, ಈಗ ಏನ್ ಮಾಡ್ತೀವಪ್ಪ ಅಂತಂದ್ರೆ ಈ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಏನಂತ ನೀವು ತಿಳ್ಕೋಬೇಕು. ಕೋಆರ್ಡಿನೇಟ್ ಸಿಸ್ಟಮ್ ಅಂತಂದ್ರೆ ಏನು ಅಂತಂದ್ರೆ ಇದು ಆಲ್ರೆಡಿ ನಿಮಗೆ ಫೆಮಿಲಿಯರ್ ಅದ. ಇಲ್ಲಿ ನೋಡ್ರಿ, ನಮ್ಗೆ ಎಕ್ಸಿಸ್ ಅಲ್ಲಿ 3 ಎಕ್ಸಿಸ್ಗಳು ಬರ್ತಾವ, ಎಕ್ಸ್ ಎಕ್ಸಿಸ್, ವೈ ಎಕ್ಸಿಸ್, ಆಮೇಲೆ ಜೆಡ್ ಎಕ್ಸಿಸ್. ಹೌದಾ? ಸೊ ಆಲ್ರೆಡಿ ಯು ಹ್ಯಾವ್ ಡ್ರಾನ್ ದ graph sheets in your high school, sir, right? So in the graph sheet you have only the x-axis and y-axis, right? X dash, y dash. Okay, in order to name the point here, so we will take x comma y. How much it has covered in the x-axis, that you will write in x term, and how much it has covered in the y-axis, that you will write as a y term, so that this point reference you will write. Okay, ಈಗ ನೋಡ್ರಿ, ನಿಮ್ಗೆ ಗೊತ್ತಿರೋ ಪ್ರಕಾರ ಗ್ರಾಫ್ಸ್ ಗೊತ್ತವ್ರಿ. ನಿಮ್ಗೆ ಗ್ರಾಫ್ ಅಲ್ಲಿ ಎಕ್ಸ್ ಎಕ್ಸಿಸ್ ಎಕ್ಸ್ ಡ್ಯಾಶ್, ವೈ ಎಕ್ಸಿಸ್ ವೈ ಡ್ಯಾಶ್ ಎಕ್ಸಿಸ್ಗಳು ಇರ್ತವೆ. ಒಂದು ಪಾಯಿಂಟ್ ಅನ್ನ ನೀವು ಇಲ್ಲಿ ನೇಮ್ ಮಾಡಬೇಕಾಗಿದ್ರೆ ಏನ್ ಮಾಡ್ತೀರಿ, ಎಕ್ಸ್ ಎಕ್ಸಿಸ್ ಅಲ್ಲಿ ಎಷ್ಟು ಕವರ್ ಮಾಡಿದ ಡಿಸ್ಟೆನ್ಸ್, ವೈ ಎಕ್ಸಿಸ್ ಅಲ್ಲಿ ಎಷ್ಟು ಕವರ್ ಮಾಡಿದ ಅನ್ನೋದನ್ನ ಆ ಪಾಯಿಂಟ್ ಅಲ್ಲಿ ನೀವು ಅದನ್ನ ಬರ್ದಿರ್ತೀರಿ. ಅದು ಎಲ್ಲಿ ಓನ್ಲಿ ನಿಮಗೆ 2 ಡೈಮೆನ್ಷನ್ ಇರುತ್ತೆ. 2 ಎಕ್ಸಿಸ್ಗಳನ್ನ ಮಾತ್ರ ಯೂಸ್ ಮಾಡ್ಕೊತಿರ್ತೀವಿ. ಈಗ 3 ಎಕ್ಸಿಸ್ಗಳು ಬರ್ತಾವಲ್ಲ, 3 ಎಕ್ಸಿಸ್ ಅಂದ್ರೆ ಒಂದು ಎಕ್ಸ್ ಎಕ್ಸಿಸ್ ಇರ್ತದ, ಇನ್ನೊಂದು ವೈ ಎಕ್ಸಿಸ್ ಇರ್ತದ, ಇನ್ನೊಂದು ಜೆಡ್ ಎಕ್ಸಿಸ್. ಜೆಡ್ ಎಕ್ಸಿಸ್, ಎಕ್ಸ್ ಎಕ್ಸಿಸ್, ವೈ ಎಕ್ಸಿಸ್ ನೀವು ತಿಳ್ಕೊಬೇಕಾಗಿತ್ತಂದ್ರೆ ಓಕೆ, ಇಲ್ಲಿ ನೋಡ್ರಿ, ಇದು ಎಕ್ಸ್ ಎಕ್ಸಿಸ್ ಆಗಿರ್ತದೆ ರೀ, ಇದು ವೈ ಎಕ್ಸಿಸ್. ಜೆಡ್ ಎಕ್ಸಿಸ್ ಅನ್ನೋದು ಈ ಬೋರ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಹೊರಗಡೆ ಬರ್ತದೆ. ಓಕೆ, ಈ ರೀತಿಯಾಗಿ. ಅಥವಾ ನೀವು ಒಂದು ಕಾರ್ನರ್ ಅನ್ನ ಅಬ್ಸರ್ವೇಷನ್ ಮಾಡೋದಂದ್ರೆ ಆ ಕಾರ್ನರ್ ಒಳಗ ಒನ್ ಆಫ್ ದ ಪಾಯಿಂಟ್ ಏನಾಗಿರ್ತದೆ, ಈ ಕಾರ್ನರ್ ಅಂತ ತಗೋಬೇಕು. ಆ ಕಾರ್ನರ್ ಅನ್ನ ನಾವು ಫೋಕಸ್ ಮಾಡ್ಕೊಂಡು ನೋಡಿದ್ರೆ ವರ್ಟಿಕಲ್ ಲೈನ್ ಅನ್ನ ವೈ ಆಕ್ಸಿಸ್ಗೆ ತಗೋತೀವಿ, ಹಾರಿಜಾಂಟಲ್ ಲೈನ್ ಅನ್ನ ಎಕ್ಸ್ ಆಕ್ಸಿಸ್ಗೆ, ಇನ್ನೊಂದು ಲೈನ್ ಅನ್ನ ಏನಂತ ತಗೋತೀವಿ ನಾವಿಲ್ಲಿ ಜೆಡ್ ಆಕ್ಸಿಸ್ ಅಂತ ತಗೋತೀವಿ. ಸೊ ಈ ಸಿಸ್ಟಮ್ ಅಲ್ಲಿ ಒಂದು ಪಾಯಿಂಟ್ ಅನ್ನ ನಾವು ನೇಮ್ ಮಾಡಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಏನಿದ್ರೆ ಬರೀ ಎಕ್ಸ್ ಅಂಡ್ ವೈ ಎರಡೇ ಇದ್ವಿ. ಇಲ್ಲಿ 3ನೇ ಟರ್ಮ್ ಏನಾಗ್ತದೆ ನಿಮಗೆ ಜೆಡ್ ಒಂದು ಬಂದು ಆ್ಯಡ್ ಆಗ್ತದೆ. ಓಕೆ, ಏನು ನೋಡಿ, ಎಕ್ಸ್ ಪಾಯಿಂಟ್ ವೈ ಜೆಡ್. ಸೊ ಎಕ್ಸ್ ಕೋಆರ್ಡಿನೇಟ್ಸ್ಗಳು ಇರ್ತಾವೆ ಇಲ್ಲಿ. ಎಕ್ಸ್ ಕೋಆರ್ಡಿನೇಟ್ಸ್ಗಳು ಅಂದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಇದ್ದಂಥ ನಂಬರ್ಸ್ಗಳು, ವೈ ಕೋಆರ್ಡಿನೇಟ್ಸ್ ಅಂತಂದ್ರೆ ವೈ ಆಕ್ಸಿಸ್ ಮೇಲೆ ಇದ್ದಂಥ ನಂಬರ್ಸ್ಗಳು, ಜೆಡ್ ಕೋಆರ್ಡಿನೇಟ್ಸ್ ಅಂತಂದ್ರೆ ಜೆಡ್ ಆಕ್ಸಿಸ್ ಮೇಲೆ ಇದ್ದಂಥ ನಂಬರ್ಸ್ಗಳು. ಸೊ ಈ ಸಿಸ್ಟಮ್ಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಇದನ್ನ ಕರಿತೀವಿ. ನೆನಪಿಟ್ಕೊಳ್ಳಿ. ಓಕೆ, ದಿಸ್ ವಿಲ್ ಕಾಲ್ as a coordinate system. Okay, so on the basis of this, in order to describe the motion, how much axis we are going to use, we have the 3 types of motion. ಇಲ್ಲಿ ಒಂದು ವಸ್ತುವಿನ ಚಲನೆಯನ್ನ ನಾವು ತಿಳ್ಕೋಬೇಕಾದ್ರೆ ಈ 3 ಎಕ್ಸಿಸ್ಗಳಲ್ಲಿ ಎಷ್ಟು ಎಕ್ಸಿಸ್ಗಳನ್ನ ನಾವು ಯೂಸ್ ಮಾಡ್ಲಕತ್ತೀವಿ ಅನ್ನೋದ್ರ ಮೇಲೆ ನಮಗಿಲ್ಲಿ 3 ರೀತಿಯಾದಂಥ ಚಲನೆಗಳು ಬರ್ತವೆ. ಅವುಗಳನ್ನು ನಾವು
1 ಡೈಮೆನ್ಷನಲ್ ಮೋಷನ್, 2 ಡೈಮೆನ್ಷನಲ್ ಮೋಷನ್, 3 ಡೈಮೆನ್ಷನಲ್ ಮೋಷನ್ ಅಂತ ಅವುಗಳನ್ನು ಕ್ಯಾಟಗರೈಸ್ ಮಾಡ್ತೀವಿ. ಓಕೆ, ನಾನು ಕಾಮನ್ ಆಗಿ ಬರೆದಿದ್ದೀನಿ 1 2 3 ಡೈಮೆನ್ಷನಲ್ ಮೋಷನ್. ಹಂಗಂದ್ರೆ 1 ಡೈಮೆನ್ಷನಲ್ ಮೋಷನ್ ಅದ್ರಾಗ ಬರ್ತದೆ, 2 ಡೈಮೆನ್ಷನಲ್ ಮೋಷನ್ ಅದ್ರಾಗ ಬರ್ತದೆ, 3 ಡೈಮೆನ್ಷನಲ್ ಮೋಷನ್ ಅದ್ರಾಗ ಬರ್ತದೆ. ಓಕೆ, so let us see one by one. Okay, one dimensional motion. If a motion is described by using one coordinate axis, that we will call as a one dimensional motion. ಅಂದ್ರೆ ಯಾವ ಒಂದು ಚಲನೆಯನ್ನ ನೀವು ಈ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಜೆಡ್ ಆಕ್ಸಿಸ್ ಅಲ್ಲಿ ಯಾವುದಾದ್ರೂ ಒಂದನ್ನ ಮಾತ್ರ ಯೂಸ್ ಮಾಡ್ಕೊಂಡ್ಬಿಟ್ಟು ಆ ಚಲನೆಯನ್ನ ನೀವು ಹೇಳ್ತಿದ್ರಿ ಅಂತಂದ್ರ, ಆ ಚಲನೆಯನ್ನ ನೀವು ಅಳತೆಯನ್ನ ಮಾಡ್ತಿದ್ರಿ ಅಂತಂದ್ರ ಅದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರ ಒನ್ ಡೈಮೆನ್ಷನಲ್ ಮೋಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಸೊ ನಮಗೆ ಗೊತ್ತಿರತಕ್ಕಂಥ ಕೋಆರ್ಡಿನೇಟ್ ಆಕ್ಸಿಸ್ಗಳು ಯಾವ್ಯಾವ್ರಿ? 3 ಅದಾವ ನಮಗೆ. ಸೊ ಬರ್ತಕ್ಕಂಥವು ಎಕ್ಸ್, ಆಮೇಲೆ ವೈ, ಆಮೇಲೆ ಜೆಡ್ ಆಗಿರ್ತದೆ. ಈ ರೀತಿ ಅದ ನಮಗೆ ಇದು ಕೋಆರ್ಡಿನೇಟ್ ಸಿಸ್ಟಮ್. ಇದು ರೆಫರೆನ್ಸ್ ಪಾಯಿಂಟ್ ಅನ್ನು 0 ಆಗಿ ತಗೋತೀವಿ. ಆಲ್ರೆಡಿ ಇದು ಗೊತ್ತದೆ. ಓಕೆ, ಇವಾಗ ಇಲ್ಲಿ ನಾನು ಏನ್ ಮಾಡಿದ್ದೀನಪ್ಪ ಅಂತಂದ್ರ ಒಂದು ಮಾರ್ಬಲ್ ಅಲ್ಟೆ ಆ ಮಾರ್ಬಲ್ ಅನ್ನ ಇಟ್ಟಿದ್ದೀನಿ. ಗೋಟೆ ಅಂತಾರಲ್ಲ, ಗೋಟೆ ಆಡ್ತಾರಲ್ಲ ಹುಡುಗರು, ಅದು ಮಾರ್ಬಲ್. ಈ ಮಾರ್ಬಲ್ ಅನ್ನ ನಾನಿಲ್ಲಿ ಈ ರೀತಿ ಸ್ಟ್ರೈಕ್ ಮಾಡಿ ಬಿಟ್ಟೆ ಅಂತಂದ್ರ ಅದೇನಾಗ್ತದಪ್ಪ ಅಂತಂದ್ರ, ಎಸ್ಪೆಷಲಿ ನೆನ್ಪಿಟ್ಕೊಂಡಿರಿ, ಇಲ್ಲಿ ಅದಕ್ಕೆ ಏನದಪ್ಪ ಅಂತಂದ್ರ ಪರ್ಟಿಕ್ಯುಲರ್ ಆದಂತ ಟ್ರ್ಯಾಕ್ ಅದ. ಆ ಟ್ರ್ಯಾಕ್ ಮೇಲೇನೆ ಏನಾಗ್ತಿರ್ತದಪ್ಪ ಅಂತಂದ್ರ ಇದು ಮೂವ್ ಆಗ್ತಿರ್ತದೆ. ಸೊ ಟ್ರ್ಯಾಕ್ ಮೇಲೆ ಮೂವ್ ಆಗ್ಬೇಕಾಗಿತ್ತು ಅಂತಂದ್ರ ಅದು ಸ್ಟ್ರೇಟ್ ಆಗಿ ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ಗೆ ಅದು ಹೋಗ್ತದೆ. ಓಕೆ, ಈಗ ಇದ್ರ ಮೋಷನ್ ಅನ್ನ ನಾವು ಮೆಜರ್ಮೆಂಟ್ ಮಾಡ್ಬೇಕಾಗಿತ್ತಂದ್ರ ಯಾವ ಆಕ್ಸಿಸ್ ಯೂಸ್ ಮಾಡ್ಕೊಳಕತ್ತೀವ್ರಿ? ಎಕ್ಸ್ ಆಕ್ಸಿಸ್ ಮಾತ್ರ ಅಲ್ಲಿ ಯೂಸ್ ಮಾಡ್ಕೊಳಕತ್ತೀವಿ. ನಾವು ವೈ ಆಕ್ಸಿಸ್ ಅನ್ನ, ಜೆಡ್ ಆಕ್ಸಿಸ್ ಅನ್ನ ಯೂಸ್ ಮಾಡ್ಕೊಳಕತ್ತಿಲ್ಲ. ಇಲ್ಲಿ ಒಂದೇ ಆಕ್ಸಿಸ್ ಗಳನ್ನ ನಾವು ಯೂಸ್ ಮಾಡ್ಕೊಂಡು ಇದ್ರ ಮೋಷನ್ ನ ಹೇಳುವುದರಿಂದ ಅದನ್ನ ನಾವೇನಂತ ಕರಿತೀವಿ? ಒನ್ ಡೈಮೆನ್ಷನಲ್ ಮೋಷನ್ ಅಂತ ಕರಿತೀವಿ. ಓಕೆ, ಇದಕ್ಕೆ ನೀವು ಇನ್ನೊಂದು ಎಕ್ಸಾಂಪಲ್ ತಗೋಬೇಕಾಗಿತ್ತು ಅಂತಂದ್ರ, ಎ ಕಾರ್ which is moving on the straight road. A car which is moving on the straight road. ಒಂದು ಕಾರು ಸ್ಟ್ರೇಟ್ ರೋಡ್ ಮೇಲೆ ಮೂವ್ ಆಗ್ಲಿಕ್ಕೆ ಅಂದ್ರೆ ಅದನ್ನ ಯಾವ್ದಾದ್ರು ಒಂದು ಎಕ್ಸಿಸ್ ಇಂದ ನೀವು ಮೆಜರ್ಮೆಂಟ್ ಮಾಡ್ತೀವಿ. ಅದನ್ನ ನಾವು ಒನ್ ಡೈಮೆನ್ಷನಲ್ ಮೋಷನ್ ಅಂತ ಹೇಳ್ಬಿಟ್ಟು ಕರೀತೀವಿ. ಓಕೆ, ಆಮೇಲೆ ಇನ್ನೊಂದು ಫುಟ್ಬಾಲ್. ಈಗ ನೀವು ಫುಟ್ಬಾಲ್ ಅನ್ನ ಕಿಕ್ ಮಾಡಿದ್ರಲ್ಲ, ಅದು ಹೆಂಗ್ ಹೋಗ್ತದೆ? ಹೀಗೆ ಹೋಗ್ತದೆ? ಹಂಗೆ ಹೋಗಲ್ಲ, ಅದು ಸ್ಟ್ರೈಟ್ ಹೋಗ್ತದೆ. ಹೌದಾ? ಸೊ ಮತ್ತೆ ಅವ್ರು ಯಾವ ರೀತಿ ಹೆಂಗೆಲ್ಲ ಅರೇಂಜ್ಮೆಂಟ್ ಮಾಡಿರ್ತಾರೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗ್ತದೆ. ಮೋರೋವರ್ ಜನರಲ್ ಆಗಿ ನೀವು ಒಂದು ಫುಟ್ಬಾಲ್ ಅನ್ನ ರೀತಿ ಕಿಕ್ ಮಾಡೋದ್ರಿಂದ ನೀವು ಯಾವ ಡೈರೆಕ್ಷನ್ ಅಲ್ಲಿ ಅದು ಕಿಕ್ ಮಾಡ್ತೀರಿ ಅದೇ ಡೈರೆಕ್ಷನ್ ದಾಗ ಏನಾಗ್ತದಪ್ಪ ಅಂತಂದ್ರೆ ಮೂವ್ ಆಗ್ತದೆ. ಸೊ ಅದನ್ನ ನೀವು ಅಳಿಬೇಕಾಗಿತ್ತಂದ್ರೆ ಓನ್ಲಿ ಒಂದು ಎಕ್ಸಿಸ್ ಅನ್ನ ಮಾತ್ರ ಯೂಸ್ ಮಾಡ್ಕೊತೀರಿ. ಅಲ್ಲಿ ಎರಡೆರಡು ಎಕ್ಸಿಸ್ ಗಳನ್ನ ನೀವು ಯೂಸ್ ಮಾಡ್ಕೊಳ್ಳೋದಿಲ್ಲ. ನಾನು ಹೇಳಕತ್ತಿದ್ದು ಒಂದು ಪರ್ಟಿಕ್ಯುಲರ್ ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿ. ಓಕೆ, ಇದನ್ನ ನಾವು ಒನ್ ಡೈಮೆನ್ಷನಲ್ ಆಯ್ತು. ಈಗ 2 ಡೈಮೆನ್ಷನಲ್. If the motion is described by using the 2 coordinate axis, that we will call as a 2-dimensional motion. ಅಂದ್ರ ಒಂದು ಚಲನೆಯನ್ನ 2 ಎಕ್ಸಿಸ್ ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ನಾವು ಹೇಳ್ತಿದ್ದೀವಿ ಅಂತಂದ್ರ ಅದನ್ನ ನಾವು 2 ಡೈಮೆನ್ಷನಲ್ ಮೋಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇದು ಗೋಡೆ ಅದಂತ ತಿಳ್ಕೊಳ್ಳಿ. ಇಲ್ಲಿ ಗೋಡೆ ಮೇಲೆ ಒಂದು ಸಣ್ಣ ಇನ್ಸೆಕ್ಟ್, ಹೌದಾ? ಯಾವುದೋ ಒಂದು ಹುಳ ಅದ ಅಂತ ಅನ್ಕೊಳ್ಳಿ. ಹುಳ ನಂಗೆ ಸಗಿಳಕ್ ಬಂದಿಲ್ಲ, ಅಷ್ಟೇ ಹುಳ ತಿಳ್ಕೊಳ್ಳೋದು.
ಈಗ ಒಂದು ಹುಳ ಅದಪ್ಪ, ಈ ಹುಳ ಗಾಡಿನ ಹೋಗ್ಲಕ್ಕತ್ತದ ಅಂತಂದ್ರ ಇದನ್ನ ನಾವು ಇದು ಮೂವ್ ಹಾಕೋದು ಹೋಗ್ತಿರ್ತದೆ. ಇದು ಮೂವ್ ಹಾಕೋದು ಹೋಗ್ತಿರ್ಬೇಕಾದ್ರೆ ಇದು ಏನಾಗ್ತಿರ್ತದ, ಎಕ್ಸ್ ಆಕ್ಸಿಸ್ ಅಲ್ಲಿ ಕೂಡ ಮೂವ್ ಆಗ್ತಿರ್ತದ, ಆಮೇಲೆ ವೈ ಆಕ್ಸಿಸ್ ಅಲ್ಲಿ ಕೂಡ ಅದು ಮೂವ್ ಆಗ್ತಿರ್ತದ. ಸೊ ಈ ಒಂದು ಹುಳ ಮೂವ್ ಆಗತಕ್ಕಂಥ ಹುಳದ ಮೋಷನ್ ಅನ್ನ ನಾವು ಡಿಸ್ಕ್ರೈಬ್ ಮಾಡ್ಬೇಕಾಗಿತ್ತಂದ್ರ ಅಲ್ಲಿ ಎಕ್ಸ್ ಆಕ್ಸಿಸ್ ತಗೋತೀವಿ, ವೈ ಆಕ್ಸಿಸ್ ತಗೋತೀವಿ. ಸೊ ಇದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರ 2 ಡೈಮೆನ್ಷನಲ್ ಮೋಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾವು ಇನ್ನೊಂದು ಎಕ್ಸಾಂಪಲ್ ತಗೋಬೇಕಾಗಿತ್ತಂದ್ರೆ ಈ ಕೇರಂ ಪಾಯಿಂಟ್ಸ್, ಕೇರಂ ಬೋರ್ಡ್ ಅಲ್ಲಿ ಕೇರಂ ಪಾಯಿಂಟ್ಸ್ ಇರ್ತಾವ್ರಿ. ನೀವು ಕೇರಂ ಬೋರ್ಡ್ ಅಲ್ಲಿ ಅದನ್ನ ನೀವು ರೀತಿ ಸ್ಟ್ರೈಕ್ ಮಾಡಿಬಿಟ್ರೆ ಕೇರಂ ಪಾಯಿಂಟ್ ಈ ರೀತಿ ಮೂವ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಈ ಕೇರಂ ಪಾಯಿಂಟ್ ಇಲ್ಲಿ ಬಂದ್ಬಿಡ್ತದಂತು, ಈ ರೀತಿ ಇರ್ತದೆ ನಿಮ್ಗೆ ಕೇರಂ ಬೋರ್ಡ್ ಪಾಯಿಂಟ್ ಇಲ್ಲಿಂದ ಸ್ಟ್ರೈಕ್ ಆಗಿ ಇಲ್ಲಿ ಬಂದದಂತಂದ್ರೆ ಅದ್ರದ್ದು ಎಕ್ಸ್ ಆಕ್ಸಿಸ್ ಅಲ್ಲಿ ಮೆಜರ್ಮೆಂಟ್ ಮಾಡ್ತೀರಿ, ಆಮೇಲೆ ವೈ ಆಕ್ಸಿಸ್ ಅಲ್ಲಿ ಮೆಜರ್ಮೆಂಟ್ ಮಾಡ್ತೀರಿ. ಸೊ ಅದನ್ನ ಇದನ್ನ ಮೋಷನ್ ಅನ್ನ ನೀವು ಡಿಸ್ಕ್ರೈಬ್ ಮಾಡ್ಬೇಕಾಗಿತ್ತು ಅಂದ್ರೆ ವೈ ಆಕ್ಸಿಸ್ ಅನ್ನ ಯೂಸ್ ಮಾಡ್ಕೊಂಡ್ರಿ, ಆಮೇಲೆ ಎಕ್ಸ್ ಆಕ್ಸಿಸ್ ಅನ್ನ ಯೂಸ್ ಮಾಡ್ಕೊಂಡ್ರಿ. ಸೊ ಅದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ 2 ಡೈಮೆನ್ಷನಲ್ ಮೋಷನ್ ಅಂತ ಕರಿತೀವಿ. ಓಕೆ, ಸೊ ಕೇರಂ ಪಾಯಿಂಟ್ ಎಕ್ಸಾಂಪಲ್ ಫಾರ್ ದ 2 ಡೈಮೆನ್ಷನಲ್ ಮೋಷನ್ ಅಂತ ಕರಿತೀವಿ. ಅಥವಾ if any insect or ant which is moving on the floor, which is moving on a board or a wall somewhere, we wanted to locate this, you use x-axis and y-axis corresponding to the situation, right? So we are going to use the 2 coordinate axes. Next, third one is the 3-dimensional motion. In the 3-dimensional motion, so we have to use the 3 axes, x-axis, y-axis and the z-axis. So we will call that specified motion as a 3-dimensional motion. So one of the good example for this is a motion of a bird which is flying in the sky. Okay, in order to specify the location of the bird, so you are going to use the x-axis, you are going to use the y-axis, as well as you want to use the z-axis. So that we will call as a 3-dimensional motion. ಈಗ ನೋಡ್ರಿ, ಒಂದು ಯಾವುದಾದ್ರೂ ಪಕ್ಷಿ ಹಾರ್ಲಕತ್ತದಂತ ತಿಳ್ಕೊಳ್ಳಿ. ಇದು ಹಾರ್ಲಕತ್ತದ ಕಾಣಿಸ್ತದಲ್ಲ, ಗುಡ್, ತಿಳ್ಕೊಳ್ಳಿ. ಸೊ ಇಲ್ಲೊಂದು ಪಕ್ಷಿ ಅದ ಅಂತಂದ್ರೆ ಹಾರ್ಲಕತ್ತದಂತಂದ್ರೆ ಅದನ್ನ ನಾವು ಅದರದ್ದು ಚಲನೆಯನ್ನ ನಾವು ತಿಳ್ಕೊಬೇಕಾಗಿತ್ತಂದ್ರ ನಾವು ಈ 3 ಎಕ್ಸಿಸ್ಗಳನ್ನ ನೋಡ್ಕೊಂಡಾಗ ಮಾತ್ರ ಅದ್ರದ್ದು ಲೊಕೇಶನ್ ಅನ್ನ ನಾವು ಸ್ಪೆಸಿಫಿಕ್ ಆಗಿ ಡಿಸ್ಕ್ರೈಬ್ ಮಾಡಕ್ಕಾಗ್ತದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಏರೋಪ್ಲೇನ್ ಮೂವ್ ಆಗ್ಲಕತ್ತದ ಅನ್ಕೋರಿ ಏರ್ ಅಲ್ಲಿ. ಆ ಏರೋಪ್ಲೇನ್ ಮೂವ್ ಆಗ್ಲಕತ್ತಿತ್ತು ಅಂತಂದ್ರೆ ಅಲ್ಲಿ ಕೂಡ ನಿಮ್ಗೆ ಎಕ್ಸ್ ಆಕ್ಸಿಸ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಅನ್ನು ಟ್ರಾವೆಲ್ ಮಾಡ್ಯದ, ವೈ ಆಕ್ಸಿಸ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಯದ, ಆಮೇಲೆ ಜೆಡ್ ಆಕ್ಸಿಸ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಅನ್ನ ಅದು ಟ್ರಾವೆಲ್ ಮಾಡ್ಯದ. ಈ ರೀತಿ ನೀವು 3 ಆಕ್ಸಿಸ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ವಸ್ತುವಿನ ಚಲನೆಯನ್ನು ಹೇಳ್ತಿದ್ರಂದ್ರ ಅದನ್ನ ನಾವೇಂತ ಕರಿತೀವಪ್ಪ ಅಂತಂದ್ರೆ 3-dimensional motion ಅಂತ ಕರಿತೀವಿ. A motion which is described by using the 3 coordinate axes, that we will call as a 3-dimensional motion. Okay, so ಒಂದೇ axis ಯೂಸ್ ಮಾಡ್ತಿದ್ರಿ 1 dimension, 2 axis ಯೂಸ್ ಮಾಡ್ತಿದ್ರಿ 2 dimension, 3 axis ಯೂಸ್ ಮಾಡ್ತಿದ್ರಿ ಅಂತಂದ್ರೆ 3 dimension. ಸಿಂಪಲ್ ಅದು ತಿಳಿದ್ರಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿ. ಓಕೆ, ಸ್ವಲ್ಪ ಇವುಗಳ ಬಗ್ಗೆ ಲಕ್ಷ್ಯ ವಹಿಸಿ ಡೆಫಿನೇಷನ್ಸ್